ನಮಸ್ಕಾರ ವೀಕ್ಷಕರೇ, ಕಲಾಜ್ಞಾನದ ಯೂಟ್ಯೂಬ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ನಾಗರಬಾವಿಯ ಬದಿಯಲ್ಲಿರುವಂಥ ಸುಂಕದಕಟ್ಟಿ ಮತ್ತು RHCS ಲೇಔಟ್ ಶ್ರೀಗಂಧಕಾವಲು ಈ ಒಂದು ಪ್ರದೇಶದ ಸಮೀಪದಲ್ಲಿರುವಂಥ 100 ಎಕರೆ ಜಮೀನು, ಇದು ಖಾಸಗಿಯ ಸ್ವತ್ತು. ಅಲ್ಲಿ ನಡೀತಾ ಇರುವಂಥ ಒಂದು ಬೆಂಕಿ ಹಚ್ಚಿರುವಂಥ ಕೃತ್ಯವನ್ನು ನಾನು ಗಮನಿಸಿದೆ. ಅಲ್ಲಿ ಏನಕ್ಕಿಷ್ಟು ಬೆಂಕಿ ಹಚ್ಚಿದಾರೋ ನನಗೆ ಅರ್ಥ ಆಗಲಿಲ್ಲ. ಆ ದೃಶ್ಯಗಳನ್ನ ನಿಮಗೆ ಇವಾಗ ತೋರಿಸ್ತೀನಿ ನೋಡಿ. RHCS ಲೇಔಟ್, ಆ ಲೇಔಟ್ನ ಬದಿಯಲ್ಲಿ ಇರುವಂಥ ಒಂದು ಕಾಂಪೌಂಡು ನೀವು ನೋಡ್ತಾ ಇರ್ಬೋದು. ಈ ಸುಂಕದಕಟ್ಟೆ ಮತ್ತು ಈ ಒಂದು ಸುಂಕದಕಟ್ಟೆಗೆ ನೀವು ಬಸ್ ಸ್ಟಾಪ್ ಹೋಗೋಕ್ಕೆ ಮುಂಚೆಯಿಂದನೂ ಈ ಪ್ರದೇಶ ಶುರುವಾಗುತ್ತಿದ್ದು. ಈ ನೋಡಿ ಎಷ್ಟು ದಾರುಣವಾಗಿ ಬೆಂಕಿ ಸುಡ್ತಾ ಇದೆ ಅಂದರೆ, ಹಕ್ಕಿ ಪಕ್ಷಿಗಳೆಲ್ಲ ದಿಕ್ಕು ತಪ್ಪಿ ಅಲಿತಾ ಇದ್ದಾವೆ. 1 ಎಕರೆ ಅಲ್ಲ, 2 ಎಕರೆ ಅಲ್ಲ, ಇದು ಸುಮಾರು 25-30 ಎಕರೆಯಲ್ಲಿ ಬೆಂಕಿ ಇದೆ. ಈ ಖಾಲಿ ಜಾಗ ಅಂತೂ 600-700 ಎಕರೆ ಇದೆ ನೋಡಿ. ಇದು ಆ ಕಡೆಯಿಂದ ನೋಡ್ತಾ ಇರೋದೆಲ್ಲ ಸುಂಕದಕಟ್ಟೆ, ಈ ಕಾಣಿಸ್ತಾ ಇರೋದೆಲ್ಲ ಮೇಯ್ನ್ ರೋಡ್ ಪಕ್ಕದಲ್ಲಿ ಬರುತ್ತಿದ್ದು. ಎಷ್ಟು ಬೆಂಕಿ ಅಂದರೆ ಅದೇನು ಸಾಮಾನ್ಯವಾದ ಬೆಂಕಿ ಅಲ್ಲ. ಈ ಕಾಳ್ಗಿಚ್ಚು ಏನು ನಮ್ಮ ಚಿಕ್ಕಮಗಳೂರು ಕಡೆ ಎಲ್ಲ ನಾವು ಕಾಳ್ಗಿಚ್ಚು ಅಂಥೇಳಿ ನಂದಿಸ್ಲಿಕ್ಕೆ ತಗೊಂಡೋಗ್ತಿರಲ್ಲ, ಇದನ್ನ ಫೈರ್ ಇಂಜಿನ್ ತಗೊಂಡು ಹೋಗ್ತಾರಲ್ಲ, ಆ ರೀತಿ. ಅಂದರೆ ಇದು ಹಾಕಿರೋದು ಆರ್ಟಿಫಿಷಿಯಲ್ ಆಗಿ ಯಾರೋ ಹಾಕಿರೋಂಥದ್ದು ಬೆಂಕಿ. ಮೋಸ್ಟ್ಲಿ ಅಲ್ಲಿ ಕೆಲಸ ಮಾಡೋರ ಕೈಲಿ ಹಾಕ್ಸಿರ್ಬೋದು ಅವರು. ಅದು ಕೋರ್ಟ್ನಲ್ಲಿದೆ ಆ ಜಾಗದ ಒಂದು ಸಮಸ್ಯೆ. ಇಲ್ಲಿ ನೋಡ್ಬೋದು, ಇಲ್ಲಿ ಎಷ್ಟು ದೊಡ್ಡ ಜಮೀನು ಅಂದರೆ ಅದು ಖಾಲಿ ಜಾಗ, ಅದು ತುಂಬ ದೊಡ್ಡ ಜಮೀನು. ಆ ಒಂದು ಜಮೀನಿನ ಒಂದು ಬದಿಯಲ್ಲಿ ವಸತಿ ಜಾಗ ಏನಿದೆ, ವಸತಿಯ ಒಂದು ಕಾಂಪೌಂಡು ಬದಿಯಲ್ಲಿ ತುಂಬ ನಾವಂತೂ ಇಲ್ಲಿ ಸಾವಿರಾರು ನವಿಲು ನೋಡಿದ್ವಿ ನಾವು. ನವಿಲಿನ ಒಂದು ದೊಡ್ಡ ನವಿಲುಗಳಿದ್ದಾವೆ, ಚಿಕ್ಕ ನವಿಲುಗಳಿದ್ದಾವೆ ನೋಡಿದ್ದೀವಿ ನಾವು. ಅದ್ರ ಫೋಟೋಸು ಸಹ ನಮ್ಮ ಹತ್ರ ಇದ್ದಾವೆ. ನೂರಾರು ಹಾವುಗಳಿರುವಂತಹ ಜಾಗ, ಇನ್ನು ಸಾಮಾನ್ಯವಾದ ಜಾಗ ಅಲ್ಲ ಇದು. ಅಂದರೆ ಅಷ್ಟು ಒಂದು ಖಾಲಿ ಜಾಗ ಅಂತಂದರೆ ಅದು ಪಶು ಪಕ್ಷಿ ಬಂದು ಸೇರ್ಕೊಳ್ಳೋದು ಸಹಜ ಅಲ್ವಾ. ಕಾಡು ಪ್ರಾಣಿಗಳು, ಹಾವುಗಳು ಲೆಕ್ಕವಿಲ್ಲದಷ್ಟು ಇದ್ದಾವಲ್ಲಿ. ನಮ್ಗೆ ಗೊತ್ತಿಲ್ಲದೆ ಇರುವಂಥ ಬೇಕಾದಷ್ಟು ಜೀವಿಗಳು ಅಲ್ಲಿದ್ದಾವೆ. ಅಲ್ಲಿ ಈ ಥರ ಬೆಂಕಿ ಹಾಕ್ಬಿಟ್ಟು ತೊಂದರೆ ಕೊಡೋದು ಎಷ್ಟು ನ್ಯಾಯ ಇದು? ಪಶು ಪಕ್ಷಿಗಳಿಗೆ ಅವುಗಳಿಗೂ ಒಂದು ಸಂಸಾರ ಇರುತ್ತೆ, ಅವುಗಳಿಗೂ ಒಂದು ಬದುಕಬೇಕು ಅನ್ನೋ ಒಂದು ಹಕ್ಕು ಇದೆ. ಈ ಥರ ಎಲ್ಲ ಬೆಂಕಿ ಹಾಕ್ಬಿಟ್ಟು ಅದೇನು ಸರ್ಕಾರ ಪರ್ಮಿಷನ್ ತಗೊಂಡು ಬೆಂಕಿ ಹಾಕಿದ್ದಾರೆ ಇವರು? ಇದನ್ನು ಕೇಳಬೇಕಾದ ಅರಣ್ಯ ಇಲಾಖೆಗೆ ನನ್ನ ಮನವಿ ಏನಂದರೆ, ಪಶು ಪಕ್ಷಿಗಳಿಗೂ ಸಹ ಬದುಕೋ ಹಕ್ಕಿದೆ. ಅದನ್ನು ನೀವು ಏನು ಈ ಒಂದು ಖಾಸಗಿ ಜಾಗದಲ್ಲಿ ಬೆಂಕಿ ಹಾಕಿದ್ರೂ ಅದು ಅನರ್ಥಕ್ಕೆ ಈಡು ಮಾಡಿದರೆ ಅದು ಸಹ ಒಂದು ಅಫೆನ್ಸ್ ಆಗೇ ಆಗುತ್ತೆ. ದಯಮಾಡಿ ಇದು ಏನಕ್ಕೆ ಹಾಕಿದ್ದಾರೆ, ಏನು ಪರ್ಯಾಯವಾಗ ಪಶು ಪಕ್ಷಿ ನವಿಲುಗಳಿಗೆ ಎಲ್ಲಿ ದಾರಿ ತೋರಿಸಿದ್ದಾರೆ ಅವರು? ಏನು ಫಾರೆಸ್ಟ್ರಿಗೂ ಹೋಗಿ ಬಿಟ್ಟು ಬಂದಿದ್ದಾರಾ? ಏನು ಮಾಡಿದ್ದಾರೆ? ಇದೆಲ್ಲವನ್ನು ಒಂಚೂರು ಕೂಲಂಕುಷವಾಗಿ ವಿಚಾರ ಮಾಡಿ ನಮಗೆ ಅಂದರೆ ಸಾರ್ವಜನಿಕರಿಗೆ ತಿಳಿಸ್ಕೊಡ್ಬೇಕು. ಈ ಥರ ಎಲ್ಲರೂ ಮಾಡಿದ್ರೆ, ಎಲ್ಲರೂ ತೋಟಗಳಿಗೆ ಬೆಂಕಿ ಹಾಕೋಬಿಟ್ರೆ ಅದೇನು ಆಮೇಲೆ ದಾರಿ? ಸೊ ನನ್ನ ಇದು ಕೋರಿಕೆ ಇಷ್ಟೇ. ಈ ಥರ ಅನಧಿಕೃತವಾಗಿ ಏನು ಬೆಂಕಿ ಹಾಕ್ಕೊಂಡಿದ್ದಾರೆ, ಇದರಿಂದ ಸಾಕಷ್ಟು ಅಲ್ಲಿರುವಂಥ ವನ್ಯಜೀವಿಗಳಿಗೆ ತೊಂದರೆ ಆಗ್ತಾಯಿದೆ. ಇದು ಭಾಳ ತಪ್ಪಾದಂತಹ ಕೆಲಸ. ಅಲ್ಲಿ ಮಾಡಬಾರ್ದು. ಇದು ನ್ಯಾಯವಾದ ಕೆಲಸ ಅಲ್ಲ. ದಯಮಾಡಿ ಅಲ್ಲಿ ಬೆಂಕಿ ಹಾಕಿರುವಂಥ ವ್ಯಕ್ತಿಗಳಿಗೆ ಸರಿಯಾದ ಒಂದು ಇದು ಮಾಡಿ ಅಂತ. ಧನ್ಯವಾದಗಳು.